ಯಾರ ಜೊತೆಗಿರಬೇಕೋ ಅವ್ರ ಜೊತೆಗಿದ್ದೀನಿ, ಎಲ್ಲಿರಬೇಕು ಅಲ್ಲಿದ್ದೀನಿ. ನಾನು ಕೇಳಿರೋದಾದರೂ ಏನು, ನನ್ನ ಮಗಳ ಅಸ್ಥಿಪಂಜರ ಹುಡುಕಿ ಕೊಡಿ ಅಂತ ಅಷ್ಟೇ. ಅದರ ಅರ್ಥ ನಮಗೆ ಅರ್ಥ ಆಗದೆ ಇರೋದೇನ್ರಿ ಫಿಗರ್ ಕಾನ್ಸ್ಪಿರಸಿ, ಇಂಥ ಆಟಗಳನ್ನು ಎಷ್ಟು ನೋಡಿಲ್ಲ ನಾವು. ನನ್ನ ಮಗಳು ಧರ್ಮಸ್ಥಳದಲ್ಲಿ ಇಂತಿಂಥ ಸನ್ನಿವೇಶದಲ್ಲಿ ನಾಪತ್ತೆ ಆದಲು ಅಂತ ಕಂಪ್ಲೇಂಟ್ ಕೊಡೋದು, ವೀರೇಂದ್ರ ಹೆಗ್ಗಡೆ ಅವರೇ ನನ್ನನ್ನು ಬೈದು ಕಳಿಸಿದ್ರು, ಹರ್ಷೇಂದ್ರ ಅವರೇ ನನ್ನನ್ನು ಬೈದು ಕಳಿಸಿದ್ರು, ದೇವಸ್ಥಾನದ ಸಿಬ್ಬಂದಿ, ಬಿಳಿ ಬಟ್ಟೆ ತೊಟ್ಟುಕೊಂಡಿದ್ದ ಸಿಬ್ಬಂದಿ ನನ್ನ ಮಗಳನ್ನು ಕರ್ಕೊಂಡು ಹೋಗಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಅಂತ ಪ್ರತ್ಯಕ್ಷದರ್ಶಿಗಳು ನನಗೆ ಹೇಳಿದ್ರು. ಅಸ್ಥಿಪಂಜರ ಹುಡುಕೊಡಿ, ಅಸ್ಥಿಪಂಜರ ಸಿಗಲಿಲ್ಲ, ಆಯಿತು ಬಿಡಿ ಅಂತ ಹೋಗ್ಬಿಡೋದು, ಸಿಗಲಿಲ್ವಾ ಆಯಿತು ಬಿಡಿ ಅಂತ ಹೋಗ್ಬಿಡೋದು. ಜನ ಜಸ್ಟಿಸ್ ಫಾರ್ ಅನನ್ಯ ಭಟ್, ಜಸ್ಟಿಸ್ ಫಾರ್ ಅನನ್ಯ ಭಟ್, ಇನ್ನೊಂದು ಹೋರಾಟ ಅಲ್ವಾ? ಇದು ಅರ್ಥ ಆಗದೆ ಇರೋದ ನಮಗೆ? ಇಲ್ಲಿಗೆ ಬಿಡಬಾರ್ದು ಅದನ್ನು. ನಿನ್ನ ಮಗಳನ್ನು ಹುಡುಕಿ ಕೊಡ್ತೀವಮ್ಮ, ಫಸ್ಟ್ ನಿನಗೆ ಮಗಳೊಬ್ಬಳು ಇದ್ಲು ಅನ್ನೋದನ್ನು ಸಾಬೀತುಪಡಿಸು ಅಂತ. ಸಾಬೀತುಪಡಿಸು. ನಿನಗೆ ಅನಿಲ್ ಭಟ್ ಅನ್ನುವವರ ಜೊತೆಗೆ ಮದುವೆಯಾಗಿ ಸಂಸಾರ ನಡೆದು ಮಗಳು ಹುಟ್ಟಿದ್ಲು ಅನ್ನೋದು ಸಾಬೀತಾಗಬೇಕಲ್ಲ ಮೊದಲು. ಸುಮ್ಮನೆ ಅಂದರೆ ನನ್ನ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆ ಆದಲು, ಧರ್ಮಸ್ಥಳದಲ್ಲಿ ನಾಪತ್ತೆ ಆದಲು ಅಂದ್ಕೊಂಡು ಹೋಗಿ ಆಮೇಲೆ ಯಾರ್ಯಾರಿಗೆ ನ್ಯಾಯ ಕೇಳೋದಾಗ್ತಾಯಿದೆಯೋ ಆ ಹೆಸರಲ್ಲಿ ಅನನ್ಯ ಭಟ್ ಹೆಸರು ಅಂತ ಸೇರ್ಕೊಂಡು ಅಲ್ಲೆಲ್ಲೆ. ಇದಾದ ನಂತರ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಎನ್ ಅವ್ರದ್ದು ಒಂದು ವಿಡಿಯೋ ಹೇಳಿಕೆ ಬಂತು. ಅವ್ರು ಹೇಳೋದು, ಅವರು ಉಳಿದಿದ್ದೆಲ್ಲ ಬಿಟ್ಬಿಟ್ರು. ಅವರು ಇವರ ಭಾವ ಇವ್ರ ಮೇಲೆ ಒಂದಷ್ಟು ಆರೋಪ ಮಾಡ್ತಾರಲ್ಲ, ನಾನು ಹೇಳ್ತಾ ಇರೋದು ಸತ್ಯ ಅಂತ ಒಂದು ಅಫಿಡವಿಟನ್ನು ಅವ್ರ ಹತ್ರ ಬರೆಸ್ಕೊಂಡು ನಾವು ಮಂಜುನಾಥ್ ಎನ್ ಅವ್ರ ಕಳಿಸ್ಬೇಕಂತೆ. ಸುಜಾತ ಭಟ್ ಅವರ ಚರಿತ್ರೆಯನ್ನು ಹೇಳ್ತಾರವರು. ಅದರ ಬಗ್ಗೆ ಒಂದು ಅಫಿಡವಿಟ್ ಬರೆಸ್ಕೊಂಡು ನಾನು ಹೇಳುವುದೆಲ್ಲ ಸತ್ಯ ಅಂತ ವಕೀಲರಿಗೆ ಕಳಿಸಿದ್ರೆ ವಕೀಲರು ಯಾರನ್ನು ಜೈಲಿಗೆ ಹಾಕಿಸ್ಬೇಕು ಹಾಕಿಸ್ತಾರಂತೆ.